ನಮ್ಗೆ ಯಾರ್ ಕಂಡ್ರು ಆಗಲ್ಲ ರೀ. ನಮ್ಗೆ ಇಲ್ಲಿ ಯಾರ ಮೇಲೂ ದ್ವೇಷ ಮಾಡಬೇಡ ಕೃಷ್ಣ ಹೇಳ್ತಾನೆ. ನಮ್ಗೆ ಎಲ್ಲಾರ ಕಂಡ್ರು ದ್ವೇಷ, ಯಾರ ಕಂಡ್ರು ಆಗಲ್ಲ. ಗಂಡನಿಗೆ ಹೆಂಡತಿ ಕಂಡ್ರಾಗಲ್ಲ, ಹೆಂಡತಿ ಗಂಡ ಕಂಡ್ರಾಗಲ್ಲ, ಗಂಡ ಹೆಂಡತಿಗೆ ಮಕ್ಳು ಕಂಡ್ರಾಗಲ್ಲ, ಮಕ್ಳು ಕಂಡ್ರಿಗೆ ಅಪ್ಪಂಗ, ಅತ್ತೆಗೆ ಸೊಸೆ ಕಂಡ್ರಾಗಲ್ಲ, ಸೊಸೆಗೆ ಅತ್ತೆನ ಕಂಡ್ರಾಗಲ್ಲ, ಶಿಷ್ಯರ್ ಕಂಡ್ರೆ ಗುರುಗಳಿಗಾಗಲ್ಲ, ಗುರುಗಳು ಕಂಡ್ರೆ ಶಿಷ್ಯರಿಗಾಗಲ್ಲ ಅಲ್ವಾ. ಲೇಟಾಗಿ ಪ್ರವಚನ ಬಿಡೋನ್ ಕಂಡ್ರೆ ಆಚಾರ ಕಂಡ್ರೆ ಆಗಲ್ಲ. ನಮ್ಗೆ ನೋಡಿ ಯಾರ್ ಕಂಡ್ರೆ ಆಗಲ್ಲ ಅಲ್ವಾ. ಅದಕ್ಕೆ ದೇವ್ರಿಗೂ ನಮ್ಮನ್ ಕಂಡ್ರೆ ಆಗಲ್ಲ. ದೇವ್ರಿಗೆ ಯಾಕೆ ನಮ್ಗೆ ಕಂಡ್ರೆ ಆಗಲ್ಲ ಅಂದ್ರೆ ನಮ್ಗೆ ಯಾರು ಕಂಡ್ರು ಆಗಲ್ಲ. ಹಾಗಾದ್ರೆ ದೇವರು ನಮಗ್ ಬಹಳ ಬೇಕಾದವನಾಗ್ಬೇಕಾದ್ರೆ ನಿಮಗೆ ಬೇಡದೇ ಇರೋರು ಅನ್ನೋರೇ ಇರಬಾರ್ದು, ಎಲ್ಲರೂ ಬೇಕು. ಯಾಕಂದ್ರೆ ಕೃಷ್ಣ ಅಂತಾನೆ ಎಲ್ಲರ ಒಳಗೆ ನಾನೇ ಇದ್ದೇನೆ, ನಾನಿಲ್ಲದವರು ಯಾರಿಲ್ಲೇ ಇಲ್ಲ.